ಎಲ್ಲರಿಗೂ ಶುಭೋದಯ. ಪ್ರಥಮ BAಯ ತರಗತಿಗೆ ನಮಗೆ ಅಧ್ಯಯನ ಮಾಡಲಿಕ್ಕಿರುವಂಥದ್ದು ಸ್ಮಶಾನ ಕುರುಕ್ಷೇತ್ರ. ಕುವೆಂಪು ಅವರು ಬರೆದಿರುವಂತಹ ಸ್ಮಶಾನ ಕುರುಕ್ಷೇತ್ರ ಎನ್ನುವಂತಹ ನಾಟಕ ಭಾಗವನ್ನು ನಮಗೆ ಅಧ್ಯಯನ ಮಾಡಲಿಕ್ಕಿದೆ. ಈ ಸ್ಮಶಾನ ಕುರುಕ್ಷೇತ್ರ ನಾಟಕವನ್ನು ಅಧ್ಯಯನ ಮಾಡುವ ಮೊದಲು ಕುವೆಂಪುರವರ ಪರಿಚಯವನ್ನು ಮಾಡಿಕೊಳ್ಳುವ. ಕುವೆಂಪುರವರು ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು. ತಂದೆ ವೆಂಕಟಪ್ಪ. ಬಾಲ್ಯದ ವಿದ್ಯಾಭ್ಯಾಸ ಮನೆಯಲ್ಲಿ ಐಗಳ ಮಠದಲ್ಲಿ ಆರಂಭವಾಗಿ ಕವಿ ಚೈತನ್ಯ ತೀರ್ಥಹಳ್ಳಿಯನ್ನು ಸೇರಿ ಮುಂದೆ ಮೈಸೂರನ್ನು ಸೇರಿ ಅಲ್ಲಿ MA ಸ್ನಾತಕೋತ್ತರ ಪದವಿ ಪಡೆದು ಅಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಮುಂದೆ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಕನ್ನಡ ಭಾಷೆ ಸಾಹಿತ್ಯದ ಉನ್ನತಿಗಾಗಿ ದುಡಿದರು. ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕುವೆಂಪು ಕುಪ್ಪಳ್ಳಿ, ವೆಂಕಟಪ್ಪ, ಪುಟ್ಟಪ್ಪ, ಕುವೆಂಪು ಅಂತ ಹೇಳಿ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪರು ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು. ತಂದೆ ವೆಂಕಟಪ್ಪ. ಇವರ ಬಾಲ್ಯದ ವಿದ್ಯಾಭ್ಯಾಸ ಮನೆಯಲ್ಲಿ ಐಗಳ ಮಠದಲ್ಲಿ, ಇವರ ಮನೆಯಲ್ಲಿ ಐಗಳ ಮಠ ಅಂತ ಹೇಳಿರುತ್ತೆ, ಮನೆಯಲ್ಲಿ ಐಗಳ ಮಠದಲ್ಲಿ ಆರಂಭವಾಗತ್ತೆ. ಅಲ್ಲಿ ನಂತರ ಕವಿ ಚೈತನ್ಯ ತೀರ್ಥಹಳ್ಳಿಯನ್ನು ಸೇರಿ ಮುಂದೆ ಅವರೇನು ಮಾಡ್ತಾರೆ, ತೀರ್ಥಹಳ್ಳಿಯಲ್ಲಿ ಒಂದಷ್ಟು ಪಾಠವನ್ನು ಕಲಿತ ನಂತರ ಮುಂದಕ್ಕೆ ಅವರು ಮೈಸೂರನ್ನು ಸೇರ್ತಾರಂತೆ. ಮೈಸೂರಲ್ಲಿ ಅವರು MA ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ. MA ಸ್ನಾತಕೋತ್ತರ ಪದವಿಯನ್ನು ಪಡೆದ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ನಂತರ ಕುಲಪತಿಗಳಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಕೂಡ ಆಗ್ತಾರೆ. ವಿದ್ಯಾಲಯದ ಮತ್ತು ಕನ್ನಡ ಭಾಷೆ ಸಾಹಿತ್ಯದ ಉನ್ನತಿಗಾಗಿ ದುಡಿದವರಲ್ಲಿ ಕುವೆಂಪುರವರು ಪ್ರಮುಖರು ಅಂತ ಹೇಳ್ಬೋದು. ಇವರ ಮೊಟ್ಟ ಮೊದಲ ಕವನ ಸಂಕಲನ ಕೊಳಲು ಎನ್ನುವಂತಹ ಮೊಟ್ಟ ಮೊದಲ ಕವನ ಸಂಕಲನ ಕುವೆಂಪುರವರದ್ದು. ಅದು 1930ರಲ್ಲಿ ಪ್ರಕಟವಾಗತ್ತೆ. 1930ರಲ್ಲಿ ಕುವೆಂಪುರವರ ಕೊಳಲು ಎನ್ನುವಂತಹ ಮೊಟ್ಟ ಮೊದಲ ಕವನ ಸಂಕಲನ ಪ್ರಕಟವಾಗತ್ತೆ. ನಂತರ ಹಲವಾರು ಕವನ ಸಂಕಲನಗಳನ್ನು ಬರೆದಿದ್ದಾರೆ, ಕಾದಂಬರಿಗಳನ್ನು ಬರೆದಿದ್ದಾರೆ. ನಂತರ ಅವರು ಬರೆದಿರುವಂಥದ್ದು ಪಕ್ಷಿ ಕಾಶಿ, ಚಂದ್ರ ಮಂಚಕ್ಕೆ ಬಾಚಕೋರಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಕದರ ಅಡಕೆ ಅಗ್ನಿಹಂಸ, ಪ್ರೇಮ ಕಾಶ್ಮೀರ, ನವಿಲು ಮುಂತಾದ ಕವನ ಸಂಕಲನಗಳನ್ನು ಇವರು ಬರೆದಿದ್ದಾರೆ. ಪಕ್ಷಿ ಕಾಶಿ, ಚಂದ್ರಮಂಚಕ್ಕೆ ಬಾಚಕೋರಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಕದರಡಕೆ ಅಗ್ನಿಹಂಸ, ಪ್ರೇಮ ಕಾಶ್ಮೀರ, ನವಿಲು ಮುಂತಾದಂತಹ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಇವರ ಕಾದಂಬರಿಗಳು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎನ್ನುವಂಥ 2 ಪ್ರಮುಖವಾದಂತಹ ಕಾದಂಬರಿಗಳು ಇವರದು. ಆ ಕಾದಂಬರಿಗಳು ನೈಜತೆಯನ್ನು ಅಲ್ಲಿ ಕೊಡ್ತಾ ಹೋಗುತ್ತೆ. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ, ಶ್ರೀರಾಮಾಯಣ ದರ್ಶನಂ ಎನ್ನುವಂತಹ ಮಹಾಕಾವ್ಯವನ್ನು ರಚಿಸಿರುವಂಥವರು. ಚಿತ್ರಾಂಗದ ಖಂಡಕಾವ್ಯ, ಈ ಚಿತ್ರಾಂಗದ ಎನ್ನುವಂಥದ್ದು ಖಂಡಕಾವ್ಯ, ಜಲಾಗಾರ, ಸ್ಮಶಾನ ಕುರುಕ್ಷೇತ್ರಂ, ಶೂದ್ರ ತಪಸ್ವಿ, ಬೆರಳ್ಗೆ ಕೊರಳ್, ನನ್ನ ಗೋಪಾಲ ಮುಂತಾದ ನಾಟಕಗಳನ್ನು ಇವರು ರಚಿಸಿದ್ದಾರೆ. ಹೀಗೆ ಸಾಹಿತ್ಯದ ಸರ್ವ ಪ್ರಾಕಾರಗಳಲ್ಲೂ ಕೃಷಿ ಮಾಡಿದಂತಹ ಹೆಮ್ಮೆ ಕುವೆಂಪುರವರಿಗೆ ಸಲ್ಲತ್ತೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ಪಂಪ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ ಮೊದಲಾಗಿ ಅತ್ಯುಚ್ಚ
ಪ್ರಶಸ್ತಿಗಳಿಗೆ ಭಾಜನರಾಗಿರುವಂತಹ ಕುವೆಂಪುರವರ ಈ ಸ್ಮಶಾನ ಕುರುಕ್ಷೇತ್ರ ಎನ್ನುವಂತಹ ನಾಟಕವನ್ನು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಸ್ಮಶಾನ ಕುರುಕ್ಷೇತ್ರ ಈ ನಾಟಕದ ಆಶಯವನ್ನು ಗಮನಿಸಿಕೊಳ್ಳಿ. ಸ್ಮಶಾನ ಕುರುಕ್ಷೇತ್ರ, ಈ ಕುರುಕ್ಷೇತ್ರ ಯುದ್ಧ 18 ದಿನ ನಡೆದು ಕೊನೆಗೊಂಡ ದಿನದ ರಾತ್ರಿಯ ಭೀಕರತೆಯನ್ನು ಅಲ್ಲಿ ಹೇಳ್ತಾ ಹೋಗುವಂಥದ್ದು. 18 ದಿನ ಯುದ್ಧ ನಡೆಯುತ್ತೆ. ಯಾರು ಏನು ಹೇಳಿದ್ರು ಯುದ್ಧ ನಿರಾಕರಿಸಲಿಕ್ಕೆ ದುರ್ಯೋಧನ ಒಪ್ಪದೇ ಇರುವ ಕಾರಣ ಯುದ್ಧವನ್ನೇ ಆಯ್ದುಕೊಂಡ ದುರ್ಯೋಧನ ತನ್ನವರನ್ನೆಲ್ಲರನ್ನ ಕಳ್ಕೊಂಡಿದ್ದಾನೆ. ತನ್ನವರನ್ನೆಲ್ಲ ಕಳ್ಕೊಂಡು ಆ ಕೊನೆಯ 18ನೇ ದಿನದ ರಾತ್ರಿಗಾಗುವಾಗ ಅವನ ಆ ಒಂದು ರಾತ್ರಿಯ ಭೀಕರತೆ ಏನಿದೆ ಅದು ಅಲ್ಲಿ ಈ ನಾಟಕದಲ್ಲಿ ಚಿತ್ರಿತವಾಗ್ತಾ ಇದೆ. ಯುದ್ಧದಿಂದ ಎಲ್ಲವೂ ಪರಿಸಮಾಪ್ತಿಯಾಗುತ್ತದೆ, ಹೊಸ ಬದುಕು ಉದಯಿಸುತ್ತದೆ ಎಂಬ ಪೊಳ್ಳು ನಂಬಿಕೆಯನ್ನು ಈ ನಾಟಕ ಪ್ರತಿಬಿಂಬಿಸುತ್ತದೆ. ನಾವು ಯುದ್ಧ ಮಾಡಿದರೆ ಎಲ್ಲವೂ ಒಳ್ಳೆಯದಾಗ್ತದೆ, ಯುದ್ಧ ಮಾಡಿ ನಾವು ಹಂಚ್ಕೊಳ್ಳಿಕ್ಕೆ ತಯಾರಿಲ್ಲ, ಎಲ್ಲವನ್ನು ನಾನೇ ಒಬ್ಬನೇ ಪಡ್ಕೊಳ್ತೇನೆ, ನಾನೊಬ್ಬನೇ ಅದನ್ನು ಉಪಯೋಗಿಸ್ತೇನೆ, ನಾನೊಬ್ಬನೇ ಅದರ ಲಾಭವನ್ನು ಪಡಿತೇನೆ ಎನ್ನುವಂತಹ ಈ ದುರ್ಯೋಧನ ಹಠ ಏನಿದೆ, ಆ ಹಠ ಏನಾಗತ್ತೆ ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಹೊಸ ಬದುಕು ಉದಯಿಸ್ತದೆ, ಇಲ್ಲ, ಹೊಸ ಬದುಕು ಉದಯಿಸುವುದಿಲ್ಲ. ನಾವು ಒಟ್ಟಿಗೆ ಖುಷಿಯಿಂದ ಇರಬೇಕಾದ್ರೆ ಇರುವಂತಹ ಜೀವನಕ್ಕೂ ನಾನು ಎಲ್ಲವನ್ನು ನಂಗೊಬ್ಬನಿಗೆ ಸಿಗಬೇಕು, ನಾನೊಬ್ಬನೇ ಅದನ್ನು ಪಡ್ಕೊಳ್ಬೇಕು ಎನ್ನುವಾಗ ಇರುವಂತಹ ಆ ಒಂದು ಮನಸ್ಥಿತಿಗೂ ತುಂಬಾ ವ್ಯತ್ಯಾಸ ಇರುವಂಥದ್ದು. ಯುದ್ಧದಿಂದ ಎಲ್ಲವೂ ಸರಿಯಾಗತ್ತೆ, ಎಲ್ಲವೂ ಮುಗ್ದು ಹೋಗತ್ತೆ. ನನ್ನ ಹಗೆಗಳೆಲ್ಲರೂ ಸಾಯ್ತಾರೆ, ಹೌದು ಹಗೆಗಳು ಸಾಯ್ತಾರೆ, ಜೊತೆಗೆ ನಮ್ಮವರೂ ಸಾಯ್ತಾರೆ, ನಮ್ಮವರನ್ನು ನಾವು ಕಳ್ಕೊಳ್ಬೇಕಾಗತ್ತೆ. ಹೊಸ ಬದುಕು ಉದಯಿಸ್ತದೆ ಎನ್ನುವಂತಹ ಪೊಳ್ಳು ನಂಬಿಕೆಯನ್ನು ಈ ನಾಟಕ ಪ್ರತಿಪಾದಿಸ್ತಾ ಹೋಗತ್ತೆ. ಆರಂಭದಲ್ಲಿ ಕವಿಯೇ ಹೇಳಿರುವಂತೆ ಒಂದೊಂದು ಯುದ್ಧವು ಆರಂಭವಾಗುವಾಗ ಅದು ಯುದ್ಧವನ್ನೇ ಕೊನೆಗಾಣಿಸುವ ಜಗತ್ತಿನ ಕೊನೆಯ ಅನಿವಾರ್ಯ ಸಂಕಟವೆಂದು ಸಾರುತ್ತೇವೆ. ಅನ್ಯಾಯವೆಲ್ಲ ತೊಲಗಿ ನ್ಯಾಯ ಸ್ಥಾಪನೆಯಾಗುವುದೆಂದು ಭಾವಿಸುತ್ತೇವೆ. ಕಲಿ ಹೋಗಿ ಕೃತಯುಗ ಆರಂಭವಾಗುತ್ತದೆಂದು. ಆದರೆ ಮತ್ತೆ ವಿಶೇಷತೆಗಾಗಿ ಸಾಮಾನ್ಯರ ಆಹುತಿ, ಸಂಸ್ಕೃತಿ, ನಾಗರಿಕತೆ, ಪ್ರಗತಿ ಎಲ್ಲ ಸ್ಮಶಾನ ರುದ್ರನ ಮೈಗೆ ಭಸ್ಮಲೇಪನವಾಗುತ್ತದೆ. ಹೌದು, ನಾವು ಯೋಚನೆ ಮಾಡುವುದೊಂದು, ಆಗುವುದೇ ಒಂದೊಂದು ಯುದ್ಧ ಆರಂಭ ಆಗುವಾಗಲೂ ಕೂಡ ಏನಾಗತ್ತೆ, ಅದು ಅನಿವಾರ್ಯವಾದಂತಹ ಸಂಕಟವನ್ನು ಎದುರುಗೊಳ್ಳುತ್ತೆ. ಜಗತ್ತನ್ನು ಕೊನೆಗಾಣಿಸುತ್ತೆ. ಹೌದು, ಜಗತ್ತನ್ನು ಕೊನೆಗಾಣಿಸಿದ್ರು ಸಂಕಟ ನಾವು ಆಹ್ವಾನಿಸಿದಾಗತ್ತೆ. ಅನ್ಯಾಯವನ್ನೆಲ್ಲ ತೊಲಗಿ ನ್ಯಾಯ ಸ್ಥಾಪನೆ ಆಗುವುದು. ನ್ಯಾಯ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಾನು ಯುದ್ಧವನ್ನು ಮಾಡ್ತೇನೆ ಅಂತ ಹೇಳಿದರು ಅಲ್ಲಿ ನ್ಯಾಯ ಗೆಲ್ಲಬಹುದು, ಆದರೆ ಅನ್ಯಾಯ ಏನಾಗತ್ತೆ, ನಾವು ಭಾವಿಸುವ ಅಷ್ಟು ಸುಲಭದಲ್ಲಿ ಅನ್ಯಾಯ ಹೋಗೋದಿಲ್ಲ. ಅನ್ಯಾಯವೆಲ್ಲ ತೊಲಗ್ತದೆ, ನ್ಯಾಯ ಸ್ಥಾಪನೆ ಆಗ್ತದೆ ಅಂತ ಹೇಳಿ ನಾವು ಭಾವಿಸುವುದು ಅಷ್ಟೇ ಹೊರತು ಕಲಿ ಹೋಗಿ ಕೃತಯುಗ ಬರುತ್ತೆ, ಕೃತಯುಗ ಬಂದಾಗ ಆರಂಭವಾದರೆ ತುಂಬ ಒಳ್ಳೆಯದಾಗತ್ತೆ. ಇಲ್ಲ, ಕಲಿ ಹೋಗಿ ಕೃತಯುಗ ಆರಂಭವಾದಾಗ ವಿಶೇಷತೆಗಾಗಿ ಸಾಮಾನ್ಯರ ಆಹುತಿ ಆಗತ್ತೆ. ಈ ಬೇರೆ ಒಂದು ಹೊಸ ಯುಗವನ್ನು ನಾನು ನಿರ್ಮಾಣ ಮಾಡ್ತೇನೆ. ಹೌದು, ಅದಕ್ಕಾಗಿ ಎಷ್ಟು ಜನರ ಪ್ರಾಣ ಆಹುತಿ ಆಗಬೇಕು, ಎಷ್ಟು ಜನರು ತಮ್ಮ ಪ್ರಾಣವನ್ನು ಕಳ್ಕೊಳ್ಬೇಕಾಗತ್ತೆ. ನಮ್ಮ ಸಂಸ್ಕೃತಿ ಎನ್ನುವಂಥದ್ದು ನಾಶವಾಗಿ ಹೋಗತ್ತೆ. ಇದೆಲ್ಲವನ್ನು ನಾವು ಯೋಚನೆ ಮಾಡಬೇಕಾಗತ್ತೆ, ಆದರೆ ನಾವು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಸ್ಮಶಾನ ಕುರುಕ್ಷೇತ್ರ ಎನ್ನುವಂಥದ್ದು ಏನಾಗುತ್ತೆ, ಸ್ಮಶಾನ ರುದ್ರನ ಮೈಗೆ ಭಸ್ಮ ಲೇಪನವಾಗತ್ತೆ. ಸ್ಮಶಾನ ರುದ್ರನಿಗೆ ಸ್ಮಶಾನ ರುದ್ರ ಅಂತ ಹೇಳಿ ಕರೆಯುವಂಥದ್ದು ವಾಡಿಕೆ ಇದೆ. ಅವನಿಗೆ ಭಸ್ಮ ಲೇಪನ ಮಾಡಲಿಕ್ಕೆ ಇದು ಒಂದು ಕಾರಣ ಅಂತ ಹೇಳ್ತಾರೆ.
ಈ ಮಾತಿನ ಮೂಲಕ ಕವಿ ಯುದ್ಧದ ಹಿಂದಿನ ಕೇವಲ ಇಬ್ಬರ ಅಹಂಕಾರವನ್ನು ಪ್ರತಿನಿಧಿಸುತ್ತಾರೆ. ಅಹಂಕಾರ ಇಬ್ಬರಿಗೋಸ್ಕರ ಯುದ್ಧ ಮಾಡುವಂಥದ್ದು. ಯೋಚನೆ ಮಾಡಿ, ಮಹಾಭಾರತ ಯುದ್ಧ ಆಗಿರುವಂಥದ್ದು ಕೇವಲ ದುರ್ಯೋಧನ ಮತ್ತು ಧರ್ಮರಾಯ. ಆದರೆ ಅದರಲ್ಲಿ ಭಾಗವಹಿಸಿರುವಂತಹ 18 ಅಕ್ಷೋಹಿಣಿ ಸೇನೆಗಳು ಈ ದುರ್ಯೋಧನ ಹಠದಿಂದಾಗಿ ನಡೆದಿರುವಂಥದ್ದು. ಧೃತರಾಷ್ಟ್ರ ಬೇಡ, ಯುದ್ಧ ಮಾಡಬೇಡ, ಪಾಂಡವರ ಜೊತೆ ಯುದ್ಧ ಮಾಡಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ದುರ್ಯೋಧನ. ಭೀಷ್ಮ ಹೇಳಿದಾಗಲೂ ಕೇಳಲಿಲ್ಲ. ಕೃಷ್ಣ ಬಂದು ಹೇಳಿ ಹೋದ ಯುದ್ಧ ಮಾಡಬೇಡ ಅಂತ ಹೇಳಿ, ಆವಾಗಲೂ ಕೇಳಲಿಲ್ಲ. ಆದರೆ ಮುಂದೆ ಯುದ್ಧ ಆಗುವಾಗ 18 ಅಕ್ಷೋಹಿಣಿ ಸೇನೆಗಳು ಒಟ್ಟಾಗಿ ಒಬ್ಬರಿಗೊಬ್ಬರು ಯಾವುದೇ ರೀತಿಯಾದಂತಹ ದ್ವೇಷ ಇಲ್ಲದೆ ಅವರೇನು ಮಾಡಿದ್ದಾರೆ, ಯುದ್ಧವನ್ನು ಮಾಡಬೇಕಾಯಿತು. ತಮ್ಮವರು ಅಂತ ಹೇಳುವಂಥವರು ತಮ್ಮ ಬಂಧುಗಳು ಇದ್ದಾರೆ, ತಮ್ಮ ಎದುರ ಪಕ್ಷದಲ್ಲಿ ತಮ್ಮ ಬಂಧುಗಳಿದ್ದಾರೆ, ತಮ್ಮ ಆತ್ಮೀಯರಿದ್ದಾರೆ, ಸ್ನೇಹಿತರಿದ್ದಾರೆ. ಆದರೆ ತಮ್ಮ ರಾಜನ ಆಜ್ಞೆಗೋಸ್ಕರ ಯುದ್ಧ ಮಾಡಿರುವಂಥದ್ದು. ಅವರವರಿಗೆ ಯಾವುದೇ ರೀತಿಯಾದಂತಹ ದ್ವೇಷಗಳಿಲ್ಲ, ಯಾವುದೇ ರೀತಿಯಾದಂತಹ ಮತ್ಸರಗಳಿಲ್ಲ, ಅಸೂಯೆಗಳಿಲ್ಲ. ಆದರೆ ತಮ್ಮ ನೆಚ್ಚಿನ ರಾಜ, ನಾವು ಯಾವ ಕಡೆಯವರು, ಯಾವ ಪಕ್ಷದವರು ಎನ್ನುವಂತಹ ಕಾರಣಕ್ಕೋಸ್ಕರ ಅಲ್ಲಿ ಯುದ್ಧ ಮಾಡಿರುವಂಥದ್ದು, ಆ ರಕ್ತಪಾತವನ್ನು ಹರಿಸಿರುವಂಥದ್ದು. ಇಬ್ಬರ ಅಹಂಕಾರ ಇಲ್ಲದೆ ಹೋದರೆ ಎಲ್ಲರೂ ಸುಖವಾಗಿ ಬಾಳ್ತಾ ಇದ್ರು. ಆ ಇಬ್ಬರು ಅಹಂಕಾರವನ್ನು ಪಡೆದೇ ಇರ್ತಿದ್ರೆ ಅಲ್ಲೊಂದಷ್ಟು ಸಾವು ನೋವುಗಳು ಸಂಭವಿಸ್ತಾ ಇರಲಿಲ್ಲ. ಮಕ್ಕಳು, ಮಹಿಳೆಯರು, ವಿಧವೆಯರು, ಹಿರಿಯರು ಎಲ್ಲ ಅತ್ತು ಗೋಳಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಆದರೆ ಈ ಇಬ್ಬರಿಗೋಸ್ಕರ ಏನಾಯಿತು, ಒಂದಷ್ಟು ಸಾವು ನೋವುಗಳು, ಒಂದಷ್ಟು ದುಃಖ ದುಮ್ಮಾನಗಳು ಎಲ್ಲ ಆಗಿರುವಂಥದ್ದು. ಕಲಿ ದ್ವಾಪರನನ್ನು ಪಾತ್ರವಾಗಿಸಿದ ಈ ನಾಟಕ ಸುಂದರವಾಗಿದೆ. ಈ ದ್ವಾಪರ ಯುಗ ಮತ್ತು ಕಲಿಯುಗ ಎನ್ನುವಂತಹ ಆ 2 ಯುಗಗಳ, ಆ 2 ದ್ವಾಪರ ಮತ್ತು ಕಲಿ, ಆ ಇಬ್ಬರನ್ನ ತಕೊಂಡು ಈ ಒಂದು ನಾಟಕವನ್ನು ರಚಿಸಿರುವಂಥದ್ದು. ದ್ವಾಪರನ ಕಾಲದಲ್ಲಿ ಮೆರೆದಿರುವಂತಹ ಆ ದೈತ್ಯವಾಗಿರುವಂತಹ ರಾಜರುಗಳು ಕಲಿಯುಗದಲ್ಲಿ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳು, ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಮಹಾಭಾರತ ಯುದ್ಧದ ನಂತರ ದ್ವಾಪರ ತನ್ನ ಯುಗದಲ್ಲಾದಂತಹ ಸಾವು ನೋವನ್ನು ಕಂಡು ಆ ನೋವಿನಿಂದ ಖಿನ್ನತೆಗೊಳಗಾಗ್ತಾನೆ. ನನ್ನ ಯುಗದಲ್ಲಿ ಎಂತಹ ಯುಗವಾಗಿತ್ತು ನನ್ನ ಯುಗ, ದ್ವಾಪರ ಯುಗ. ಎಷ್ಟೊಂದು ರಾಜರು ಆಳ್ವಿಕೆ ಮಾಡಿ ಎಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಂತಹ ವ್ಯಕ್ತಿಗಳು ನನ್ನ ಯುಗದಲ್ಲಿದ್ದರು ಅಂತ ಹೇಳಿ ಹೆಮ್ಮೆ ಪಡ್ತಾ ಇದ್ದಂತಹ ದ್ವಾಪರನಿಗೆ ಅವನ ಕಾಲ ಅಂತ್ಯ ಆಗುವಾಗ ಅವನಿಗೆ ಆದಂತಹ ಆ ನೋವು, ಆ ದುಃಖಗಳು, ಆ ದುಮ್ಮಾನಗಳು ಏನಿದೆ, ಆ ನೋವು ದುಃಖ ದುಮ್ಮಾನಗಳಿಂದ ಆತ ಖಿನ್ನತೆಗೊಳಗಾಗ್ತಾನೆ. ಯುದ್ಧದ ಪರಿಣಾಮಗಳನ್ನು ನೋಡಿ ಬೆಚ್ಚಿ ಬೀಳ್ತಾನೆ. ಆತನನ್ನು ಕಲಿ ಸಮಾಧಾನ ಪಡಿಸ್ತಾನೆ. ಇಲ್ಲ, ನೀನು ನನಗೇನನ್ನು ಕೊಡಬೇಕಾಗಿಲ್ಲ, ನೀನು ಇಷ್ಟೊಂದು ಬೇಸರ ಪಡಬೇಕಾಗಿಲ್ಲ, ನನ್ನ ಯುಗ ಬೇರೆಯೇ, ಹೊಸತಾಗಿ ನನ್ನ ಯುಗವನ್ನು ನಾನು ಪ್ರಾರಂಭಿಸ್ತೇನೆ. ಮಹಾಭಾರತದ ವೀರರನ್ನು ಮೀರಿಸಿದ ವೀರರು, ಶೂರರು, ಜ್ಞಾನಿಗಳು, ವಿಜ್ಞಾನಿಗಳು ಮುಂದಕ್ಕೆ ಬರ್ತಾರೆ. ಹೌದು, ನಿನ್ನ ಕಾಲದಲ್ಲಿ ಹೌದು, ವೀರರಿದ್ದರು, ಶೂರರಿದ್ದರು, ಧೀರರಿದ್ದರು, ಜ್ಞಾನಿಗಳಿದ್ದರು, ವಿಜ್ಞಾನಿಗಳಿದ್ದರು, ಎಲ್ಲರೂ ಇದ್ದರು. ಆದರೆ ಕಲಿಯುಗಕ್ಕಾಗುವಾಗ ಅವರನ್ನು ಮೀರಿಸಿದಂತಹ ಜ್ಞಾನಿಗಳು, ವೀರರು, ಶೂರರು ಮುಂದಕ್ಕೆ ಬರ್ತಾರೆ. ನೀನು ಚಿಂತಿಸಬೇಡ, ಶೋಕಿಸಬೇಡ, ಅದಕ್ಕಾಗಿ ನೀನು ವ್ಯಥಪಡಬೇಡ, ಈ ಸಾವಿಗಾಗಿ ಶೋಕಿಸದಿರು ಎನ್ನುವಂತಹ ಮಾತು ಗಮನಾರ್ಹವಾಗಿರುವಂಥದ್ದು. ಎನ್ನುವಂತಹ ಆ ಒಂದು ಕಲಿ ಹೇಳುವಂಥ ಮಾತೇನಿದೆ, ಅದೆಲ್ಲರನ್ನ ತನ್ನತ್ತ ಆಕರ್ಷಿಸಿಕೊಳ್ಳುತ್ತೆ. ಈ ನಾಟಕದಲ್ಲಿ ಬಳಸಿದಂತಹ ಭಾಷೆ ಹಳೆಗನ್ನಡ ಅಲ್ಲ, ಬದಲಿಗೆ ಹೊಸಗನ್ನಡದ ಸುಂದರವಾದ ಲಯಾನ್ವಿತವಾದಂತಹ ಭಾಷೆ. ಇದು ನೀವು ಓದುವಾಗ ಹಳೆಗನ್ನಡ ಅಂತ ಹೇಳಿ ತಿಳ್ಕೊಳ್ಬೇಡಿ, ಇದು ಹಳೆಗನ್ನಡ ಅಲ್ಲ, ಹೊಸಗನ್ನಡವೇ. ಆದರೆ ಅದನ್ನು ಲಯಕ್ಕೆ
ಸರಿಯಾಗಿ ಆ ಭಾಷೆ ಬಳಕೆಯಾಗಿರುವಂಥದ್ದು. ಇದರ ಸತ್ವವನ್ನು ಓದಿಯೇ ಆನಂದಿಸಬೇಕು. ನಮಗೆ ಈ ನಾಟಕವನ್ನು ಒಂದಷ್ಟು ಸಲ ಓದಿ, ಇಲ್ಲ ಅಂತ ಹೇಳಿದರೆ ಸರಿಯಾಗಿ ನಮ್ಗೆ ಓದಲಿಕ್ಕೆ ಬರಲ್ಲ, ಕಷ್ಟ ಆಗತ್ತೆ. ಕಲಿಯ ಬಾಯಿಯಲ್ಲಿ ಬರುವಂತಹ ಮಾತುಗಳು ಸಾವಿನಲ್ಲಿ ಹೊಸ ಬಾಳು ಅಡಗಿಹುದು ಎಂಬುದೇ ಈ ನಾಟಕದ ಮೂಲ ಸತ್ವ. ಸಾವಿನಲ್ಲಿ ಯಾವತ್ತೂ ಹೊಸ ಜಗತ್ತು ಎನ್ನುವಂಥದ್ದು ಬಂದೇ ಬರುತ್ತೆ, ಹೊಸ ಬಾಳು ಬರುತ್ತೆ. ಸಾವು ಬರಲೇಬೇಕು, ಯಾಕಂತ ಹೇಳಿದರೆ ಇವತ್ತಿದ್ದವ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸಾವು ಎನ್ನುವಂಥದ್ದು ಬರಬೇಕು, ಸಾವು ಬಂದು ಹೊಸ ಬಾಳು ಎನ್ನುವಂಥದ್ದು ಮತ್ತೆ ಸೃಷ್ಟಿ ಆಗಲೇಬೇಕಾಗತ್ತೆ. ಈ ತತ್ವವನ್ನು ಈ ನಾಟಕದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಕುವೆಂಪು ರವರು ನಾಟಕದ ಆರಂಭದಲ್ಲಿ ಹೇಳಿರುವಂತೆ ಇದೊಂದು ಪ್ರತಿಮಾ ಸೃಷ್ಟಿ. ಯುದ್ಧದ ದುರಂತ ಕತೆ, ಅನ್ಯಾಯ, ಕ್ರೌರ್ಯ, ವಿನಾಶ, ಅವಿವೇಕ, ದುರ್ಲಂಘ್ಯವಿಧಿ, ಸರ್ವ ವಿಫಲತೆ, ಸಂಸ್ಕೃತಿಯ ಸಾವು, ಇದಕ್ಕೆ ಪ್ರತಿಮೆ ಎಂಬ ಮಾತನ್ನು ನಾವು ಗಮನಿಸಬೇಕಾಗತ್ತೆ. ಇದು ಪ್ರತಿಮಾ ಸೃಷ್ಟಿಯಾಗಿರುವಂಥದ್ದು. ಈ ಯುದ್ಧದ ದುರಂತ ಕತೆ, ಯುದ್ಧ ಕೊನೆಯಲ್ಲಿ ದುರಂತವಾಗಿ ಇರುವಂಥದ್ದು, ಅದು ಯಾವತ್ತೂ ಒಳ್ಳೆಯದಾಗಿರುವುದಿಲ್ಲ. ಅನ್ಯಾಯ, ತಾನು ಗೆಲ್ಲಬೇಕು ಎನ್ನುವಂಥ ಹಠ ಎಂಥವರನ್ನು ಎಂಥ ರೀತಿಯಲ್ಲಿ ಬೇಕಾದರೂ ಮಾಡತ್ತೆ ಎನ್ನುವಂಥದ್ದಕ್ಕೆ ಇಲ್ಲಿ ನಿದರ್ಶನಗಳು ಸಿಗ್ತಾ ಹೋಗುತ್ತೆ. ಕ್ರೌರ್ಯ, ಮನುಷ್ಯನೂ ಇಷ್ಟು ಕ್ರೌರ್ಯನಾಗಬಹುದೇ ಎನ್ನುವಂತಹ ಒಂದು ಸ್ಥಿತಿ ನಾವು ಯೋಚನೆ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗತ್ತೆ. ವಿನಾಶ, ಕೊನೆಗೇನಿಲ್ಲ, ವಿನಾಶವನ್ನೇ ಬಯಸುವಂಥದ್ದು. ಅವಿವೇಕಿಯಾಗಿರುವಂಥದ್ದು, ಸರ್ವ ವಿಫಲತೆಯನ್ನು ಹೊಂದುವಂಥದ್ದು. ಕೊನೆಗೆ ನಮ್ಮ ಸಂಸ್ಕೃತಿಯ ಸಾವು ಕೂಡ ಇದಕ್ಕೆ ಹೊರತಾಗಿಲ್ಲ. ಸಂಸ್ಕೃತಿಯನ್ನು ನಾವು ಕೊನೆಗೊಳಿಸುವಂಥದ್ದು ಇದು ಇಲ್ಲಿ ನಮಗೆ ಕಂಡುಬರುವಂಥದ್ದು. ಸ್ಮಶಾನ ಕುರುಕ್ಷೇತ್ರಂ ಎನ್ನುವಂತಹ ನಾಟಕದಲ್ಲಿ ನಾವಿದನ್ನು ನೋಡಲಿಕ್ಕಿದ್ದೇವೆ. ಧನ್ಯವಾದಗಳು.